ಎಲ್ರಿಗೂ ನಮಸ್ಕಾರ. ಒಂದು ಮನೆಯಲ್ಲಿ ಒಂದು ನಾಯಿ ಮತ್ತು ಒಂದು ಬೆಕ್ಕನ್ನು ಸಾಕ್ತಾ ಇದ್ದರು. ಬೆಕ್ಕಿಗೆ ಮನೆಯೊಳಗೆಲ್ಲ ಓಡಾಡೋಕ್ಕೆ ಅವಕಾಶ ಇತ್ತು, ನಾಯಿಗಿರಲಿಲ್ಲ. ಇದಕ್ಕೆ ಇರಬೇಕು, ನಾಯಿಗೆ ಬೆಕ್ಕನ್ನು ಕಂಡ್ರೆ ಆಗ್ತಾ ಇರಲಿಲ್ಲ. ಅಪ್ಪಿತಪ್ಪಿ ಅದೇನಾದರೂ ಮನೆಯಿಂದ ಹೊರಗೆ ಬಂದರೆ ಅಟ್ಟಾಡ್ಸ್ಕೊಂಡು ಹೋಗಿ ಅದಕ್ಕೆ ಹಿಂಸೆ ಕೊಡ್ತಾ ಇತ್ತು. ಬೆಕ್ಕಿಗೆ ಇದರಿಂದಾಗಿ ಮನೆಯೊಳಗಿದ್ದು ಇದ್ದು ಬೇಜಾರಾಗ್ತಿತ್ತು. ಅದಕ್ಕೂ ಆಸೆ ಆಗ್ತಾ ಇತ್ತು, ಹೊರಗೆ ಹೋಗಬೇಕು, ಹೊರಗಿನ ಪ್ರಪಂಚ ನೋಡಬೇಕು, ಹೊರಗೆ ಸುತ್ತಾಡ್ಕೊಂಡು ಬರಬೇಕು ಅಂತ. ಹಾಗೆ ಒಂದು ದಿವಸ ಬೇಜಾರಲ್ಲಿ ಕಿಟಕಿಲಿ ಕೂತಿದ್ದಾಗ ಹೊರಗೆ ನಾಯಿ ನಿದ್ದೆ ಮಾಡ್ತಾ ಇತ್ತು. ಇದಕ್ಕೆ ಖುಷಿಯಾಯಿತು, ಇವತ್ತಾದರೂ ಸುತ್ತಾಡ್ಕೊಂಡು ಬರೋಣ ಅಂತ ಮೆಲ್ಲಗೆ ಮನೆಯಿಂದ ಹೊರಗೆ ಬಂತು. ಅದು ನಾಯಿ ಗೊತ್ತಾಗ್ಬಿಡ್ತು. ಒಂದೇ ನೆಗೆದಕ್ಕೆ ಬೆಕ್ಕಿನ ಮುಂದೆ ಬಂತು. ಬೆಕ್ಕು ಭಯ ಪಟ್ಕೊಂಡು ಓಡೋಕ್ಕೆ ಶುರು ಮಾಡ್ತು. ಇದು ಓಡಿಸ್ತಾ ಹೋಯಿತು. ತುಂಬ ದೂರ ಹೋದ್ಮೇಲೆ ಬೆಕ್ಕಗಾಯಿತು, ಇನ್ನು ನನ್ನಿಂದ ಓಡೋಕ್ಕಾಗಲ್ಲ, ಕೈಕಾಲು ಸೋತು ಹೋಗಿದೆ, ಇದು ನನ್ನನ್ನು ಇವತ್ತು ಸಾಯಿಸುತ್ತೆ, ನಾನು ಯಾಕೆ ಓಡಿ ಹೋಗಿ ಸಾಯಬೇಕು, ಇರೋವಷ್ಟು ಹೊತ್ತು ಹೋರಾಡಿ ಸಾಯ್ತೀನಿ ಅಂತ ಏಕಾಏಕಿ ತಿರುಗಿ ನಿಂತು. ಬೆಕ್ಕಿನ ಆ ಕ್ಷಣದ ಆವೇಶ ನೋಡಿ ನಾಯಿಗೆ ಹೆದರಿಕೆಯಾಗಿ ಬಾಲ ಮುದ್ರಕೊಂಡು ವಾಪಸ್ ಓಡಿ ಹೋಯಿತು. ಇದೇ ಥರ ನಾವು ಹೆದರೋವಷ್ಟು ದಿನ ನಮ್ಮನ್ನು ಹೆದರಿಸುವವರು ಇರ್ತಾರೆ. ನಾವು ಯಾವಾಗ ಪರಿಸ್ಥಿತಿನ ಧೈರ್ಯವಾಗಿ ಎದುರಿಸ್ತೀವಿ, ನಮ್ಮನ್ನು ಹೆದರಿಸುವವರು ಸುಮ್ಮನಾಗ್ತಾರೆ. ನಾವು ಜೀವನದಲ್ಲಿ ಏನಾದರೂ ಅಲ್ಪ ಸ್ವಲ್ಪ ಸಾಧನೆ ಮಾಡ್ಬೋದು. ಒಪ್ಕೋತೀರಾ ಅಲ್ಲ? ನಮಸ್ಕಾರ.